ಜಮೀನು ಕೆಲಸ ಅಂತ ಇರ್ತವೆ. ಇನ್ನು ಸಿಟಿಗೆ ಬಂದರೆ ಇವತ್ತು ನನ್ನ ಪಾಪುನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಅವಾಗ ಸ್ವಲ್ಪ ಅಂತ ಆದ್ರೆ ನಿಜವಾದ ಆಟ ನೀನೇ ಆಡ್ತಿದ್ದಿ ಇಲ್ಲಿ. ಇದು ಒಂದು ಓಲ್ಡ್ ವಿಡಿಯೋ, ಬಟ್ ಎಡಿಟ್ ಆಗ್ದಲೇ ಡ್ರಾಫ್ಟಲ್ಲೇ ಉಳಿದಿತ್ತು. ಹಾಗಾಗಿ ಈ ವಿಡಿಯೋ ಜೊತೆ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ಇದೊಂದು ಮೆಮೊರಿ ಅಲ್ವಾ, ಅದಕ್ಕೋಸ್ಕರ. ಲೈಫಲ್ಲಿ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಸ್ವಲ್ಪ ಪಾಕಿಸ್ತಾನದಲ್ಲೂ ಕೆಲವೊಂದು ಕಂಡೀಷನ್ ಇತ್ತು, ಅದನ್ನು ಬೋರ್ಡ್ ಮೇಲೆ ಮೆನ್ಷನ್ ಮಾಡಿದ್ವಿ. ಅದನ್ನು ಓದ್ಕೊಂಡು ಒಳಗೋದ್ವಿ. ಹಾಯ್ ಹಲೋ ನಮಸ್ಕಾರ. ನನ್ನ HRK ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಮ್ಮೂರ ಹತ್ರ ಮುದಿಗೆರೆ ಅಂತ ಹೇಳಿ ದೇವಸ್ಥಾನ ಇದೆ. ಮುದಿಗೆರೆ ದೇವಸ್ಥಾನ ಅಲ್ಲೊಂದು ತುಂಬ ಚೆನ್ನಾಗಿರೋ ದೇವಸ್ಥಾನ ಇದೆ. ನನಗೆ ತುಂಬ ಇಷ್ಟ. ಅಲ್ಲಿಗೆ ಹೋದರೆ ಸೇಮ್ ನನಗೆ ರಾಜಸ್ಥಾನ್ಗೆ ಹೋಗಂಗೆ ಫೀಲ್ ಕೊಡುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯವರಿಗೆ ಮದುವೆಗಿಂತ ಮುಂಚೆ ಹೇಳಿದ್ದೆ, ನನಗೆ ರಾಜಸ್ಥಾನ ಅಂದರೆ ತುಂಬ ಇಷ್ಟ, ಕರ್ಕೊಂಡು ಹೋಗ್ತೀವ ಅಂತ. ಫಸ್ಟ್ ಇಯರ್ ಆನಿವರ್ಸರಿ ಒಳಗೆ ಹೋಗೋಣ ಅಂತ ಅಂದರು. ರಾಜಸ್ಥಾನ ಇಲ್ಲಿ ಎಲ್ಗೂ ಕರ್ಕೊಂಡೋಗಿಲ್ಲ. ಕೇಳಿ ಯಾಕೆ ಕರ್ಕೊಂಡೋಗಿಲ್ಲ? ಯಾಕೆ ಅಂತಂದರೆ ರಾಜಸ್ಥಾನಕ್ಕೆ ಹೋಗಿ ಏನು ನೋಡಬೇಕು ಅಂತ ಇರ್ತಾರೋ ಅದನ್ನೇ ಇಲ್ಲಿ ಮಾಡಿದ್ದೀನಿ, ಅಂದರೆ ಇಲ್ಲಿ ತರಿಸಿದ್ದೀನಿ. ಸೊ ಹಂಗಾಗಿ ರಾಜಸ್ಥಾನನೇ ಬಂದಂಗಾಯ್ತು. ಅದೇನೋ ಹೇಳ್ತೇವಲ್ಲ, ಹಂಗೆ ಕೈಲಾಗ್ದೈತೆ ಮೈಪ ಬಿಚ್ಕೊಂಡ್ರು ಅಂತ, ಹಂಗಾಯ್ತು ಕತೆ. ಮದುವೆಗಿಂತ ಮುಂಚೆ ಒಂದು ಅಟ್ಲೀಸ್ಟ್ 6 ಮಂತ್ಸಿಗೆ ಒಂದು ಯಾವ ಟ್ರಿಪ್ ಹೋಗ್ಬಿಡೋಣ ಅಂತ ಅಂದರು. ಆ್ಯಕ್ಚುಲಿ ಕರ್ಕೊಂಡೋದ್ರು, ಬಟ್ ಕನ್ಸೀವ್ ಆದಮೇಲೆ ಹೋಗೋಕ್ಕಾಗಲಿಲ್ಲ. ಇನ್ನು ಪಾಪುಗೆ ದೊಡ್ಡೊಳಗೋರ್ಗೂ ಹೋಗೋಕ್ಕಾಗಲ್ಲ. ಅಷ್ಟೊತ್ತಿಗೆ ಅವ್ರ ಟೀಮಲ್ಲಿ ಎಲ್ಲರಿಗೂ ಪಾಪು ಆಗಿರುತ್ತೆ ಅಥವಾ ಮದುವೆ ಆಗಿರುತ್ತೆ ಅಥವಾ ಕ್ಯಾನ್ಸಲ್ ಆಗ್ತಾ ಇದೆ. ಟ್ರಿಪ್ಗಳೆಲ್ಲೂ ಹೋಗಿಲ್ಲ ರೀಸೆಂಟಾಗಿ. ರೆಡಿ ಮಾಡೋದು ಅವ್ರಿಗೆ ಕಪ್ಪಿಕ್ಕದೇ ಒಂದು ದೊಡ್ಡ ಸಾಹಸ. ನೋಡಿ ಎಷ್ಟು ನೀಟಾಗಿ ಇಕ್ಕೋಕೆ ಹೋದೆ, ಬಟ್ ಆ ಕಪ್ಪು ಹೆಂಗೋ ಆಗಿಬಿಟ್ಟಿದೆ. ಬಟ್ ಓಕೆ, ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ದೃಷ್ಟಿ ಆಗಲ್ವಂತೆ. ತುಂಬ ಚೆನ್ನಾಗಿ ಕಂಡ್ರೆ ದೃಷ್ಟಿ ಆಗತ್ತಂತೆ. ಹಾಗಾಗಿ ಹೆಂಗೆ ಬೇಕಂಗೆ ಕಾಣಿಸಿದ್ವಿ ದೃಷ್ಟಿ ಆಗಲ್ವಂತೆ. ನಮ್ಮಮ್ಮ ಹೇಳ್ತಾ ಇದ್ದಿದ್ದು. ಮಕ್ಕಳ ಲೈಫ್ ಎಷ್ಟು ಚಂದ ಅಲ್ವಾ ನೋಡಿ. ನಮ್ಮ ಮನೆಯವ್ರು ಟ್ರೈ ಮಾಡ್ತಿದ್ದೇವೆ. ನನ್ನ ಮಗಳದ್ದು ನಿದ್ದೆ ಟೈಮು, ಅವ ಮಗ ಪಾಚಿ ಅಷ್ಟೇ. ನಮಗೆ ಚಿಕ್ಕ ವಯಸ್ಸಲ್ಲಿ ನೀವು ಕಬಡ್ಡಿ ಆಡ್ತಿದ್ವಾ ಸ್ಕೂಲ್ ಲೆವೆಲಲ್ಲೆಲ್ಲ? ಆಡ್ತಿದ್ದೆ. ಯಾರು ಹಿಡಿಯಕ್ಕೆ ಬಂದ್ರೆ ಓಡೋತಿದ್ದೆ. ಅಲ್ಲಿ ಕಬಡ್ಡಿ ಆಡ್ತಿರ್ಲಿಲ್ಲ, ರನ್ನಿಂಗ್ ರೇಸ್ ಆಡ್ತಿದ್ವಿ. ಈಗ ಮತ್ತೆ ಯಾಕೆ ಕಬಡ್ಡಿಗೆ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ? ನಾವು ಹಿಡಿಯಕ್ಕೆ ಬಂದು ಕೈ ಕಾಲು ಮುರಿದ್ರೆ ಅಂತ ಯಾಕೆ ಬೇಕು. ಈಗ ವಾಲಿಬಾಲಾ? ಈಗ ವಾಲಿಬಾಲು ಅದು ಬರೀ ಇಂಥದೆಯಾ ಯಾರು ಆಡ್ತಾರೆ. ಇವಾಗೆಲ್ಲ ಆಟ ಬಂದಿವಾಗ. ಈಗೆಲ್ಲ ಊರು ಹುಡುಗರು ಬಿಟ್ಟು ಬೇರೆ ಊರು ಸೇರ್ಕೊಂಡು ಪಟ್ನಾ ಸೇರ್ಕೊಂಡು ಹೋವೆ. ಎಲ್ಲ ಊರು ಪಾಪು ಆದಮೇಲೆ ಎಲ್ಲಾದ್ರೂ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ದೇವಸ್ಥಾನ ಇಲ್ಲಾಂದರೆ ಫಂಕ್ಷನ್ಗೆ ಹೋಗಬೇಕು ಅಷ್ಟೇ, ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಬಟ್ ಬಿಫೋರ್ ಪಾಪು ಆಗೋಕ್ಕಿಂತ ಮುಂಚೆ ನಾವು ಕೊಡ್ಚಾದ್ವಿ ಹಿಲ್ಸ್ ಆಗಿರ್ಬೋದು ಅಥವಾ ಆಗುಂಬೆ ಘಾಟ್ ಇಲ್ಲೆಲ್ಲ ಹೋಗಿದ್ದೀವಿ. ಅದೆಲ್ಲ ಒಂದು ಸ್ವೀಟ್ ಮೆಮೊರಿ. ಇದೆ ನಾನು ಹೇಳಿ ಸುಂದರವಾದ ದೇವಸ್ಥಾನ ಮುದಿಗೆರೆ ಟೆಂಪಲ್, ಓಂಕಾರೇಶ್ವರ ಟೆಂಪಲ್ಲು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಮುದ್ರ ಮಂಥನದ್ದು ಮತ್ತು ಕೆಲವೊಂದು ಆಕೃತಿಗಳು ಏನು ಹೇಳ್ತವೆ, ಶಿಲಾಬಾಲಿಕೆಗಳಾಗಿರ್ಬೋದು ಅಥವಾ ಶಿಲ್ಪಕಲೆಗಳು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾವೆ. ಅದು ರೆಡ್ ಕಲರಲ್ಲಿರೋದ್ರಿಂದ ಏನೋ ಒಂಥರ ರಾಜಸ್ಥಾನಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ಆ್ಯಂಡ್ ಅಲ್ಲಿ ಪ್ಲೇಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ವಿಶಾಲವಾಗಿದೆ. ತುಂಬ ಜನ ಪ್ರೀ ವೆಡ್ಡಿಂಗ್ ಶೂಟು, ಮೆಟರ್ನಿಟಿ ಶೂಟ್ ಎಲ್ಲ ಮಾಡಿಸ್ತಿರ್ತವೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮಾಮನ ಮನೇಲಿ ಪಾಪು ಬರ್ಡೇ ಇತ್ತು ಸಿಂಪಲ್ ಆಗಿ. ಸೊ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಈ ಥರ ಕಾಟನ್ ಫ್ರಾಕ್ ಹಾಕಿದ್ದೀನಿ. ಆ್ಯಂಡ್ ನಮ್ಮಮ್ಮ ನಾನು 3 ಜನ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಬರ್ತಾ ಇಲ್ಲ. ಲೆಟ್ಸ್ ಗೋ. ಒಂದಿವೆ ಹೋಗ್ಬೇಕಾದ್ರೆ ಲಕ್ಷಾಧೀಶ್ವರರು ಅಂತ ಹೇಳಬೇಕು, ಕೋಟ್ಯಾಧೀಶ್ವರರು ಅಂತ ಹೇಳಬೇಕು ಗೊತ್ತಿಲ್ಲ, ಅವ್ರನ್ನ ನೋಡಿದ್ವಿ. ಅಂದರೆ ಕುರಿ ಮಂದಿವರು ನೋಡೋಕೆ ಸಿಂಪಲ್ ಆಗಿರ್ಬೋದು, ಬಟ್ ಹೆವಿ ದುಡ್ಡಿಟ್ಟಿರ್ತವೆ. ಫಂಕ್ಷನ್ಗೆ ಹೋದ್ಮೇಲೆ ಊಟ ಎಲ್ಲ ಪಟಪಟ ಮುಗಿಸ್ಕೊಂಡ್ವಿ. ಒಳಗಡೆ ತುಂಬ ಶೆಕೆ ಆಗ್ತಾ ಇತ್ತು ಅಂತ ಹೇಳಿ ಹೊರಗಡೆ ಬಂದು ಕೂತ್ಕೊಂಡ್ವಿ. ಒಂಥರ ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು. ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಸ್ವಲ್ಪ ಮಾತಾಡಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಎಲ್ಲರೂ ಬೇಗ ಅವ್ರ ಮನೆಗೆ ಹೋದ್ವು. ಆ್ಯಂಡ್ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು, ಯಾಕೆಂದರೆ ನಾವು ಆಟೋದಲ್ಲಿ ಹೋಗಿದ್ದಲ್ವ. ಹಾಗಾಗಿ ಮತ್ತೆ ಆಟೋ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತು. ಅದೇ ಗ್ಯಾಪಲ್ಲಿ ನನ್ನ ಮಗಳನ್ನ ಕೆಳಗಡೆ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅವರು ಚೆನ್ನಾಗಿ ಆಟ ಆಡ್ತಾಯಿದ್ರು. ಎದ್ದು ನಿಂತ್ಕೊಂಡು ನಡೆಯೋದು ಕಲ್ತಾಗ್ಲಿಂತ ನನ್ನ ಮಗಳಿಗೆ ಕಾಲೇ ನಿಲ್ಲಲ್ಲ, ಯಾವಾಗಲೂ ನಡಿಬೇಕು ಅನ್ನೋ ಆಸೆ. ಹೊಸ್ದಾಗಿ ಏನಾದರೂ ಕಲಿತಾಗ ಮಕ್ಕಳಿಗೆ ಹಾಗೆ ಅಲ್ವಾ, ತುಂಬ ಕಿತಾಪತಿ ಮಾಡ್ತಾಯಿದ್ಲು. ಅಮ್ಮ 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 ಇಲ್ಲಿ ನಮ್ಮ ಕ್ಯೂಟ್ ಆದ ಬರ್ಡೇ ಗರ್ಲ್ ಕನುಷ್ಕಾ, ಹ್ಯಾಪಿ ಬರ್ಡೇ.
ಡಿಫ್ರೆಂಟ್ ಆಗಿರೋ ಕನಕಾಂಬ್ರು. ಇದು ನಾನು ನೋಡಿರೋ ಕನಕಾಂಬ್ರು. ಇಲ್ಲಿ ಯೆಲ್ಲೋ ಕಲರ್ ಇದೆ. ಮಕ್ಕಳೆಲ್ಲ ಹಬ್ಬ ಜಾತ್ರೆ ಅಂತ ಒಂದು ಕಡೆ ಸೇರ್ಕೊಂಡಾಗ ತವಲೆ ತುಂಟಾಟಗಳೇ ಒಂಥರ ಚಂದ. ಕೆರೆಗೆ ಕಲ್ಲಿಸಿತ್ತಿದ್ದೇವೆ ನೋಡಿ. ಇವರಿಬ್ಬರು ಅಕ್ಕ ತಮ್ಮಂಗೆ ಏನೋ ವೇಗಿಸಿದ್ವು ಅಂತ ಹೇಳಿಬಿಟ್ಟು ತಮ್ಮ ಸೈಡಿಗೆ ಸಪ್ರೇಟಾಗಿ ಕರ್ಕೊಂಡು ಹೋಗಿ ಈ ಥರ ವೇಗಿಸ್ತೀಯಾ ಅಂತ ಹೇಳಿ ಏನೋ ಕ್ಲಾಸ್ ತಗೋತಾ ಇದ್ದಾವೆ. ನಾವು ಚಿಕ್ಕ ಕುಡ್ಲಲ್ಲಿ ಸ್ಕೂಲ್ಗೆ ಹೋಗ್ಬೇಕಾರೆ ಹಿಂಗೆ ಮಾಡ್ಕೊಂಡು ಆಟ ಆಡಿವು. ನಾನು ನಿಂಗೆ ಮಾಡ್ಕೊಡ್ತೀನಿ. ಐ ಲವ್ ಯು. ಐ ಲವ್ ಯು ಟೂ. ನಾನು ನಿಂಗೆ ಮಾಡ್ಕೊಡ್ತೀನಿ, ನೀನು ಹಂಗೆ ಮಾಡಿಕೊಡು ಅಂತೇಳಿ ಹಿಂಗೆ ಮಾಡಿಸ್ಕೊಂಡು ಕಿವಿಗೆ ಇಟ್ಕೊಳ್ಳಿವಾ? ಕಿವಿಗಲ್ಲ, ಗಮ್ಮಂತ. ಇವತ್ತು ನನ್ನ ಪಾಪುನ ಕರ್ಕೊಂಡು ಪಾರ್ಕಿಗೆ ಬಂದಿದ್ದೀವಿ. ಅವಿಗೆ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗಲಿ, ಹಾಗೆ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು. ಬಟ್ ನನ್ನ ಮಗಳು ಮಲಗಿದ್ದಾಳೆ. ಮುಂದೆ ಏನಾಗುತ್ತೆ ನೀವೇ ನೋಡಿ. ಪಾಪುನ ಮಲಗ್ಸೋಕೆ ಇಲ್ಲಿ ಕರ್ಕೊಬಂದಿದ್ದೀವ. ಮನೇಲಿ ಮಲಗಿಸ್ಬೋದಿತ್ತು ತಾನೆ. ಆ್ಯಕ್ಚುಲಿ ಈ ಪಾರ್ಕಿಗೆ ಉದ್ದೇಶ ಏನಪ್ಪ ಅಂತಂದರೆ ಪಾಪುನ ಆಡಿಸ್ಬೇಕು ಅಂತ. ಆದ್ರೆ ನಿಜವಾದ ಆಟ ನೀನೇ ಆಡ್ತಿದ್ದಿ ಇಲ್ಲಿ. ಇದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.